ವಾಲಿ ಬೊಗುಡಿ ನತ್ತ ನಾನು ಎಲ್ಲ ನಿಮ್ಮ ಕೈಯಲ್ಲಿ ಕೊಡ್ತೇನೆ. ಆದರೆ ನಿಮ್ಮ ಅಣ್ಣ ಕಟ್ಟಿರುವ ಮಾಂಗಲ್ಯ ಸೂತ್ರವನ್ನು ಅವರ ಬಂದ ಕಸಿದುಕೊಂಡು ಹೋಗ್ಲಿ, ಅವ್ರನ್ನ ಕಳ್ಸೋದ್ರಾಗ್ರೆ. ನೀ ಹೇಳಂತೆ ಆಗಲಿ. ಏನೋ ಅಣ್ಣ ಅಣ್ಣ ನೀ ಹೇಳಿದಂತೆ ಎಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಮಂಗಳಸೂತ್ರ ಮಾತ್ರ ನೀವು ಹಿಂದೆ ತಿರುಗಿ ಬಂದ್ರಾಗ್ರಿ, ನೀ ಹೇಳಿದಂತೆ ನಾನೇ ಹೋಗಿ ಬರುತ್ತೇನೆ. ಏನೇ ಗಂಗೆ ಇತ್ತಗಳೇ ಬರುವಂತಾಗೋ. ಏನೇ ಗಂಗೆ ನನ್ನ ವಸ್ತ್ರ ಉಡುಗೆಗಳನ್ನ ಕೊಟ್ಟು ನನ್ನ ಮಂಗಳಸೂತ್ರವನ್ನ ಕೊಟ್ಟು ನನ್ನ ಮನೆಯನ್ನ ಬಿಟ್ಟು ಹೊರಡುವಂತಾಗೋ. ಪ್ರಿಯ ಹೇಳ್ತೇನೆ ಕೇಳ್ರಿ. ಏನೇ ಗಂಗೆ ಬರುವಂತಾಗೋ. ಪುಟ್ಟಂತ ಪೀತಾಂಬರ ತೊಟ್ಟಂತ ಚರತರ ವಾಲಿ ಬೊಗುಡಿ ದತ್ತ ಇವನ್ನೆಲ್ಲ ನೀವು ಕಸಿದುಕೊಳ್ಳಿ. ಆದರೆ ನೀವು ಕಟ್ಟಿರುವ ಈ ಮಾಂಗಲ ಸೂತ್ರವನ್ನು ಎಲ್ಲವನ್ನ ಬಿಟ್ಟೇನು, ಆ ನನ್ನ ಮಂಗಳಸೂತ್ರವನ್ನು ಮಾತ್ರ ಬಿಡುವುದಿಲ್ಲ. ಗಂಗೆ ತಗಡೆ ಕೊಡುವಂತಾಗೋ.
ಗುರು ಹಿರಿಯರೇ, ನಾನು ಮದುವೆ ಗಂಡ ಮೇಲೆ ಪಾಪದ ಕೆಲಸವನ್ನು ಮಾಡಿದೆ ಅಂತ ಹೇಳಿ ನನ್ನನ್ನಾದ್ರೂ ಹೊರಗೆ ಹಾಕಿದಾರು. ಆದ ಕಾರಣ ಇಂಥ ಕೆಲಸವನ್ನು ನಾವು ಯಾರು ಮಾಡಬಾರದಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹೇಳ್ಬಾ ಮಿತ್ರ ಬಾಳಣ್ಣ. ಆ ಹಿರಿಯ ಇರ್ಪಕ್ಷಿ ಬಸ್ವಂತರು ಕೊಡ್ಲಿ ತಗೊಂಡ ಕೊಡ್ಲಿ ಕುಡುಗಲ ತಗೊಂಡ ಬೆಣ್ಣಾದ್ರೂ ಹೈದ್ರಿ ಮಿತ್ರ. ಬರೋ ಉತ್ತರದಾಗ ಜರ ಸೆಲ್ಲೆ ಅಲ್ಲೇ ಬಿಟ್ಟು ಬಂದಿರ ಮಿತ್ರ. ಇದು ಅಲ್ದ ಮಿತ್ರ, ನಮ್ಮ ಇಬ್ಬರಿಗೂ ಆ ದೇವರ ಆಶೀರ್ವಾದ ಬಾಳ ಐತಿ ಮಿತ್ರ. ಅಂದಾಗ ನೀನ್ ಬಂದ್ ಭೇಟಿ ಬಾಗೆಯ ಬಿಡ ನೀನು ಬಿಡ. ಅಂತ ಸಲ ನೀನು ಎಟ್ ಸುದ್ದೆವು ಎಟ್ ಬಿಟ್ಟೆವು. ನೀ ಬಂದಿಲ್ಲ ಅಡ್ಡ ಸಾಕ್ ಬಿಡು ಪಾಮಿತ್ರ. ಮಿತ್ರ ಬಾಳಣ್ಣ ಹೇಳ್ತಕ್ಕ ಚಂದಾಗ ಹೇಳು. ಬಳಪನ ಹೇಳ್ತೇನೆ ಕೇಳ್ರಿ. ತಂಗಿ ಅದೇ ಹೇಳುತ್ತಲ್ಲ. ಬಳಪಣ್ಣ ಏನು ತಂಗಿ? ಆ ಮೇಲ್ಮನೆ ಸಂಖ್ಯಾನ ಸಂಘ ಮಾಡಂತ ಹೇಳಿ ನನ್ನ ಮಗತಾನಾದ್ರೂ ಹರಿಸಿಟ್ರಿ. ಅಣ್ಣ, ನನ್ನ ಗಂಡ ಭಾವ ಮೈದನ ಕೂಡಿಕೊಂಡು ಹುಟ್ಟಂತ ಪೀಠಂಬರ ದೊಡ್ಡಂತ ಜಲತರ ವಾಲಿ ಬೋಳಿನಂತ ಮೇಲೆ ಗುರುದಾಳಿನ ಕಸಿದುಕೊಂಡು ಅಣ್ಣ ನನ್ನನ್ನಾದ್ರೂ ಹೊರಗೆ ಹಾಕಿದಾರು. ಇನ್ನು ಮುಂದೆ ಆ ನಿಮ್ಮ ಸಂಖ್ಯಾನಾದ್ರೂ ನನಗ ಭೇಟಿ ಮಾಡ್ಸಂದ್ರಾಗ್ರಿ. ಏನು ತಂಗಿ, ನೀ ಏನ್ ಅಂಜಾಕ್ ಹೋಗ್ಬೇಡ. ನಿನಗ್ ಬೇಕಾದಂತ ವಸ್ತ್ರ ಒಡವೆ ಕೊಡಿಸಿ ರೊಕ್ಕ ರೂಪಾಯಿ ಕೊಟ್ಟ ಆ ಮೇಲ್ಮನಿ ಸಂಘನ್ ಜೊತೆ ಆದ್ರೂ ಕುಡಿಸ್ತೇನೆ ವಾ ತಂಗಿ. ಅಣ್ಣ ಹೋಗೋಣ ಹಾಗಾದ್ರೆ. ತಂಗಿ ಹೋಗೋಣ ನಡಿ. ಸಂಗಣ್ಣ ಹೇಳ್ತೀನಿ ಕೇಳುವಂತ ನಾವು ಮಿತ್ರ ಅದೇ ಹೇಳುವಂತ ನಾನು. ಈ ಸುದ್ದಿ ಕೇಳ ಪಾಮಿತ್ರ ಆ ಹಿರಿಯ ಇರ್ಪಕ್ಷಿ ಬಸವಂತರು ಕೂಡಿ ವಸ್ತ್ರ ಒಡವೆ ಸೀರೆ ಕುಬ್ಸ ಎಲ್ಲ ಕಸ್ಕೊಂಡ ಆಕಿನ ಮನಿ ಬಿಟ್ಟ ಹೊರಗಾದ್ರೂ ಹಾಕಿದಾರು. ಆಕಿಗೆ ಏನು ಕೊರತೆ ಬರದಂಗ ನೀ ನೋಡ್ಕೊಳ್ಬೇಕು ನೋಡ್ ಪಾಮಿತ್ರ. ಏನೇ ಗಂಗಾ ಹೇಳ್ತೇನೆ ಕೇಳುವಂತವಾಗ.
ರೂಪಾಯಿ ಅದು ಅಲ್ಲದ ಹಾ ಹಾ ಎಲ್ಲಾ ಕೊಟ್ಟಾರು ಸಾಗಿಸ್ತೇನೆ. ಹೌದು ಗಂಗಾ, ಹಾ ನೀನು ನಿನ್ ತವ್ರ ಮನೆಗೆ ಆದ್ರೂ ಹೋಗುವಂತಳಾಗ ಸಂಘ ನಾನು ಹಾ 15 ದಿವಸಕ್ಕ ವಾರಕ್ಕೊಮ್ಮೆ ಆದ್ರೂ ನೀನು ಭೇಟಿ ಆಗಕ್ಕಾದ್ರೂ ಬರ್ತೀನಿ. ಗಂಗಾ, ಹಾ ಹಾ ಈಗಿಂದ ಈಗಲೇ ಹ್ಮ್ ನನ್ನ ಜೀವನಗಳ ಬಾಳ ಕರ್ಕೊಂಡ ನೀನು ತವ್ರ ಮನೆಗೆ ಆದ್ರೂ ಹೋಗುವಂತಳಾಗ ಗಂಗಾ. ಹಾ ಹಾ ಸಂಘ ಹಾ ನಾನಾದ್ರೂ ನನ್ನ ತವ್ರ ಮನೆಗೆ ಹೋಗಬೇಕು. ಹಾ ಸಂಘ ತವ್ರ ಮನೆಗೆ ಕರ್ಕೊತಿದ್ರ ನಾನು ಎಲ್ಲಿ ಅಂತ ಹೋಗಲಿ? ಸಂಘ ಹಾ ಇರ್ಲಿ, ಹೊಂಡ ಕಟ್ರ ಪತ್ತಾರ ಮನೆಗೆ, ಹೆಣ್ಣು ಕೆಟ್ರ ತವ್ರ ಮನೆಗೆ ಅಂದ ಹಾಗೆ ಸಂಘ ನಾನಾದ್ರೂ ನನ್ನ ತವ್ರ ಮನೆಗೆ ಆದ್ರೂ ಹೋಗುತ್ತೇನೆ. ಆ ಬಳಪಡನ ಸ್ವಲ್ಪ ನಮ್ಮ ಹಿಂಬಾಲಿ ಕಳಿಸಿ ನನ್ನ ಕಳಿಸಿ ಬರ್ತಾರ ಅವರು. ಏನ ಗಂಗಾ, ಹಾ ಆ ಬಾಳ ನನ್ನ ಜೀವನಿಗೆ ಬಾಳನಾದ್ರೂ ನಿನ್ ಜೋಡಿ ಕಳಿಸ್ಕೊಡ್ತಾಳೆ ಗಂಗಾ. ಹಾ ಅಣ್ಣ ಬಳಪಣ, ಹೇಳುವ ಅಣ್ಣ ನಾವಾದ್ರೂ ಹೋಗೋಣ ನಡ್ರಿ. ಹೋಗೋಣ ನಡಿ ವಾ ತಂಗಿ. ಪಕ್ಷಿ ಬಸವಂತ ಹಿತ್ತ ಕಡೆ ಬರುವಂತರಾಗ್ರಿ. ಬಂದಿದ್ದೇವೆ, ಬೇಗನೆ ಹೇಳುವಂತ ನಾವು. ಎಲ್ಲ ಚಂಬೈರ ಆ ಕೊಟ್ಟಿ ಸಂಘ ಹಿಡಿಯೋ ಸಾಹಸ ಹೆಂಗಾದ್ರೂ ಮಾಡಿದ್ರೆ ಚಂಬೈರ. ಅಣ್ಣ ನಾ ನೋಡಿದ್ರೆ ಹೊಲದಲ್ಲಿರವ ನನಗಾದ್ರೆ ಈಗ ಆಗಲ್ ನೋಡೋಣ. ಎಲ್ಲ ತಮ್ಮ ಬಸವಂತ ನಿನಗಾದ್ರೂ ಗೊತ್ತಿರುವುದೇನು? ಅಣ್ಣ ಅಣ್ಣ ಆ ಹುಡ್ಕಡ್ಲಿ ಬಾಳನ್ಗ ಆ ಮೇನ್ ಮನೆ ಸಂಗ್ಯಾಗ ನಿಂದ ಬಾಳ ಕೇಳ್ತಾನ. ಅವು ಬೇಡಿದಷ್ಟು ರೊಕ್ಕ ರೂಪಾಯಿಗಳು ಕೊಟ್ಟರು ಚಿಂತೆ ಇಲ್ಲ. ಈ ಕೆಲಸ ಅವನಿಂದ ಆಕತ್ ನೋಡೋಣ. ಎಲ್ಲ ತಮ್ಮ ಬಸವಂತ ಆ ಹುರ್ಕಡ್ಲಿ ಬಾಳಿನಾದ್ರೂ ಕರೆದುಕೊಂಡು ಬರುವಂತ ನಾವು. ಅಣ್ಣ ನೀ ಹೇಳಿದ ಹಾಗೆ ಮಾಡ್ತೋಣ. ಬಾಳಪ್ಪಣ್ಣ ಏ ಬಾಳಪ್ಪಣ್ಣ, ಬಾಳಪ್ಪಣ್ಣ ಏ ಬಾಳಪ್ಪಣ್ಣ. ಯಾರವ್ರು? ಹೊರಗರ ಬಂದ ಇರ್ಪಕ್ಷಿ ಬಸವಂತ ತಮ್ಗಳ್ರಿ ಯಾಕೆ ಬಂದ್ಯಾರಪ್ಪ? ನಮ್ಮ ಮನೆ ಕರಿ ಕಳ್ಸಾಡ್ ಬಾರ. ನಿಮ್ಮಂತಾಳೆ ನಿಮ್ಮ ಅಣ್ಣನ ಅಂತೇಳಿ ನಂದೇನ್ ಕೆಲ್ಸಪ್ಪ ತಮ್ಗಳ್ರ? ಯಾಕಪ್ಪ ಅಂದ್ರೆ ಗೊತ್ತಿಲ್ಲಣ್ಣ. ಆ ಯಾಕಪ್ಪ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಏನ್ ಹೇಳಪ್ಪ ತಮ್ಮ? ಚೋಳ ಇಲ್ಲ ನಮ್ಮ ಅಣ್ಣಗ ಚೋಳ ಚೋಳದೈತಿ, ಅದಕ್ಕೆ ಔಷಧ ಚಲೋ ಕೊಡ್ತೇವೆ ಅಂತ ಅದಕ್ಕೆ ಬಾರಪ್ಪ. ಹೋಗ ನಡ್ರಿಪ್ಪ ತಮ್ಗಳ್ರ. ನಡಿಯಪ್ಪ ಹೋಗೋಣ. ಅಣ್ಣ ನೀ ಹೇಳಿ ಶಬ್ಬಾಸ್ ತಮ್ಗಿರ ಶಬ್ಬಾಸ್. ನೀವು ಹಿಂದೆ ಸರಿ ಒಂದ್ರಾಗ್ರಿ. ಆಗ್ಲಿ ಅಣ್ಣ. ಎಲ್ಲ ಬರಣ್ಣ ಹೇಳುತ್ತೇನೆ ಕೇಳೊಂದು ನಾವು. ಇರಪ್ಪಣ್ಣ ಅದೇ ನೀವು ಹೇಳುವಂತ ನಾನು. ಆ ಮೇಲ್ಮಣಿ ಸಂಖ್ಯಾಗ ನಿನಗ ಚಿಕ್ಕಂದಿನಿಂದಲೂ ಬಹಳ ದೊಡ್ಡ ಗೆಳೆತನ ಇರುವುದು. ಹೌದ್ರಿ ಈರಪ್ಪಣ್ಣ. ಎಲ್ಲ ಬರಣ್ಣ ಆ ಕೊಟ್ಟಿ ಸಂಖ್ಯಾನ ಹೆಂಗಾರ ಮಾಡಿ ನನಗೆ ಹಿಡಿದು ತಂದು ಕೊಟ್ರ ನೀನು ಬೇಡಿದಷ್ಟ ವಸ್ತ್ರ ಒಡವೆಗಳನ್ನ ಮತ್ತು 50,000 ರೂಪಾಯಿಗಳನ್ನ ಕೊಡ್ತೇನೆ ನೋಡ್ಲೇ ಬರಣ್ಣ. ಈರಪ್ಪಣ್ಣ ಹೇಳ್ತೀನಿ ಕೇಳುವಂತ ನಾವು. ಅದೇನದು ಚಂದವಾಗಿ ಹೇಳೇ ಬರಣ್ಣ. ಈರಪ್ಪಣ್ಣ
ನನ್ನಿಂದ ಮಾತ್ರ ಆಗುದಿಲ್ಲ ನೋಡ್ ಭೈರಪ್ಪನ ನನ್ನ ಜೀವನಿಗೆ ಸಂಗನ ಹಾ ಚಿಕ್ಕಂದಿನಿಂದ ಅವ್ರು ಗೆಳಿತನ ಹಾ ಹಸದಾಗ ಊಟ ಕೊಟ್ಟಾನು ಹಾ ಊಟಗೊಳಗ ಅರಿವಿ ಕೊಟ್ಟಾನು ಹಾ. ಈ ಕೆಲಸ ನನ್ನಿಂದ ಮಾತ್ರ ಆಗುದಿಲ್ಲ ನೋಡು ಭೈರಪ್ಪನ ಎಲ್ಲ ಬರಣ್ಣ ಹಾ ನಿನ್ನ ಮನಸ್ಸಿಗೆ ಹಂಗೇನ್ ತಿಳ್ಕೊಬೇಡ ಹಾ ಇರಾಕ ಒಂದು ಮನಿ ಹೂಡಾಕ ಎರಡು ಎತ್ತ ಹಾ ಅದು ಅಲ್ಲದ ಹಾ 4 ಎಕರೆ ಕುರ್ಗಿ ಜಮೀನಾದ್ರೂ ಕೊಡ್ತೇನೆ ಹಾ ಅದು ಅಲ್ಲದ ಹಾ. 1 ಲಕ್ಷ ರೂಪಾಯಿ ಬಹುಮಾನ ಆದ್ರೂ ಕೊಡ್ತೇನೆ ನೋಡ್ಲೇ ಬಾಳಣ್ಣ ಹಾ. ಹೆಂಗಾರ ಮಾಡಿ ಅವನ ನನಗೆ ಹಿಡಿದು ತಂದು ಕೊಡುವಂತನಾಗ್ಲೇ ಬಾಳಣ್ಣ ಬಾಳಪ್ಪಣ್ಣ ಹಾ ನಮ್ಮ ಅಣ್ಣ ಹೇಳಿ ಪ್ರಕಾರ ಹಾ ಇರ್ಲಕ್ ಒಂದ್ ಮಾಡಿ ಹೂಡಾಕಿ ಆಡತ್ತ ಹಾ 4 ಎಕರೆ ಕುರ್ಗಿ ಜಮೀನ ಹಾ ಅದು ಅಲ್ದ 20,000 ರೂಪಾಯಿ ಕೊಡ್ತೇವೆ ಹೇಗಾದ್ರೆ ಕರೆದುಕೊಂಡು ಬರುವಂತ ಹೋಗ್ಬಾಳಣ್ಣ ಬಾಳಪ್ಪಣ್ಣ ನಮ್ಮ ಅಣ್ಣ ಹೇಳಿದ ಪ್ರಕಾರ ಹಾ. ಇರಾಕೊಂದ್ ಮನೆ ಹೂಡಾಕಿ 2 ಜೋಡಿ ಅತ್ತ ಅದು ಅಲ್ದ 20,000 ರೂಪಾಯಿಗಳನ್ನು ಕೊಡ್ತೇನೆ ಬಾಳಪ್ಪಣ್ಣ ಹಾ. ಅದು ಅಲ್ದ ನನ್ನ ಬೆರಳಿನ ಉಂಗ್ರ ಆದ್ರೂ ಕೊಡ್ತೇನೆ ಅವನ ಹೇಗಾದ್ರೂ ಹಿಡ್ಕೊಂಡ್ ಬರಂತ ನಾಗೋ ಬಾಳಪ್ಪಣ್ಣ ಓಹೋ ಇರ್ಪಕ್ಷಿ ಬಸ್ವಂತ 3 ಮಂದಿ ಇಟ್ಟೆಲ್ಲ ಕೊಡತಾರ ಅಂದ್ರ ನನ್ನ ಜೀವನಿಗೆ ಸಂಗನ ಹಿಡ್ಕೊಡೋದನ್ನ ಬೇಸಿ ಏನ್ರಿ ಹಸ್ದಾಗ ಒಂದ್ ಟೈಮ್ ಊಟ ಕೊಟ್ಟಿರ್ಬೇಕು ಹರ್ದಾಗ ಒಂದ್ ಟೈಮ್ ಹಂಗೆ ಅದು ಕೊಡ್ಸಿರ್ಬೇಕು ಇಷ್ಟೆಲ್ಲ ಕೊಡತಾರ ಅಂದ್ರ ಅವ್ನು ಹಿಡಿದು ಕೊಡೋದನ್ನು ಬಾಳ ಬೇಷ ಇರಪ್ಪ ನಾ ಹೇಳ್ತೀನಿ ಕೇಳುವಂತರಾಗ್ರಿ ಅದೇ ನಾವು ಚಂದವಾಗಿ ಹೇಳುವಂತನಾಗ್ಲೇ ಬಾಳಣ್ಣ ಇರಪ್ಪಣ್ಣ ಹಾ ಶನಿವಾರ ರಾತ್ರಿ ತರ್ತನ್ಕಾದ್ರಿ ಹಾ ಬೈಲವಾರಕ್ಕೆ ಅಲ್ಲಿಗೆ ಬರದಾಗ ಬಂದಿಲ್ದ್ರಿ ಹಾ. ನಾನು ಸೀಟಿ ಹೊಡಿತೀನಿ ಹಿಡ್ಕೊಳ್ಳಂತಾರಾಗಿರಿ ಆಯ್ತಲೇ ಬಾಳಣ್ಣ ನೀನು ಹೇಳಿದಂತೆ ಆಗ್ಲಿ ಇರಪ್ಪಣ್ಣ ಹಾ. ಮಾತನ್ನು ತಪ್ಪಿಸ್ಕಿರ್ಸಾರ ನೋಡ್ರಿ ಇರಪ್ಪಣ್ಣ ಹಂಗೆ ನೀನು ಹೋಗ್ಲೇ ಬಾಳಣ್ಣ ಆಯ್ತು ರೀ. ಓಡಪ್ಪಣ ಆಯ್ತು ಹಾ ಬೈವಾಡಕರ್ ನನ್ನ ಜೀವನಿಗೆ ಸಂಗನ ನಾನು ಕರೆದುಕೊಂಡು ಹೋಗುತ್ತೇನೆ ಸಂಗನಾಯ ಸಂಗನ ಪವಿತ್ರ ಗೆಳೆಯ ಸಂಗನ ಹಾ. ನಿನ್ನೆ ನನ್ನ ಕನಸಿನಾಗ ಹಾ ಗಂಗವ್ವ ಸತ್ತಂಗಾಗೈತಿ ಹಾ. ಈಗಿಂದೀಗಲೇ ದೌಡ್ ಮಾಡಿ ಬೈವಾಡಕಾದ್ರೂ ಹೋಗೋಣ ನಡಿ ಪಾಮಿತ್ರ ಮಿತ್ರ ಬಾಳಣ್ಣ ಹಾ. ಇಂದು ಬೇಡ ಹಾ ನಾಳಾದ್ರೂ ಹೋಗೋಣ ನೋಡ್ ಪವಿತ್ರ ಗೆಳೆಯ ಸಂಗನ ಹಾ. ನೀ ಬರ್ತಿಲ್ಲ ಯಾಕಂದ್ರೆ ಮಿತ್ರ ಹಾ ನಾವು ಊಟ ಮಾಡೋ ಟೈಮ್ದಾಗ ಹಾ ತುತ್ತಾದ್ರೂ ತಳಬೇಕು ಮಿತ್ರ ಹಾ. ಅದಕ್ಕ ಇಂದು ಬೇಡ ನಾಳೆ ಆದ್ರೂ ಹೋಗೋಣ ನೋಡು ಮಿತ್ರ ಗೆಳೆಯ ಸಂಗನ ಹಾ. ಉಣವಾಗ್ ತಲುಪಿದ್ರೆ ಏನಾತ್ ಪಾಮಿತ್ರ ಅದ್ನೇನ್ ಸಂಶಯ ಮಾಡ್ಕೊಕ್ ಹೋಗ್ಬೇಡ ನಾದ್ರೂ ಹೋಗ್ತೇನೆ ನೋಡು ಪಾಮಿತ್ರ ಮಿತ್ರ ಬಾಳಣ್ಣ ಹಾ ಅದು ಅಲ್ದ ಮಿತ್ರ ಹಾ ನಾ ಹರಿಯಾಗೆದ್ದ ಹಾ. ಓಣಿ ದಾಟಿ ಬರುವಾಗ ಹಾ. ಬೆಕ್ಕಾದ್ರೂ ಆಟ ದಾಟಿ ನೋಡ್ಪ ಮಿತ್ರ ಅದಕ್ಕಾದ್ರೂ ಇಂದು ಬೇಡ ನಾಳೆ ಆದ್ರೂ ಹೋಗೋಣ ನೋಡ್ಪ ಗೆಳೆಯ ಹಾ. ಬೇಕಾದ್ರೆ ಏನಾಯ್ತು ಅದನ್ನೆಲ್ಲ ಸಂಶಯ ತಿಳಿಯವ ಆದ್ರ ನೀ ಇಲ್ಲಾರು ನಾ ಒಬ್ಬ ಆದ್ರೂ ಹೋಗಿ ಬರ್ತೇನೆ ಪಾಮಿತ್ರ ಮಿತ್ರ ಬಾಳಣ್ಣ ಹಾ ನಾನು ಬರ್ತೀನಿ ಹೋಗೋಣ ನಡಿಪ ಮಿತ್ರ ಹೋಗಂಡಿ ಪಾಮಿತ್ರ ಗಂಗಾವಕ್ಕ ಏ ಗಂಗಾವಕ್ಕ
ನೋಡು ಸಂಘ, ನಾನು ಬರೆದ ಪತ್ರ ನಿಮಗೆ ಮುಟ್ಟೈತೋ ಅಥವಾ ಇಲ್ಲೋ? ಮುಟ್ಟದ್ಲ ಗಂಗಾ? ಮುಟ್ಟೈತೆ ಸಂಘ. ಆ ಪತ್ರದಲ್ಲಿ ಏನಂತ ಇರೋದು? ಏನೇ ಗಂಗಾ, ನನ್ನ ಜೀವನದ ಬಾಳ ಕನಸ್ನಾಗ ಆಹಾ. ಈ ಸತ್ತಾಂಗ ಅಂತೇಳಿ ಕನಸು ಬಿದ್ದಿತ್ತು ಗಂಗಾ. ಕನಸು ಬಿದ್ದಿತ್ತು, ಹಾ. ಅದಕ್ಕೆ ನೀವು ನನ್ನ ನೋಡಕ್ ಬಂದಿರಿ. ಬಂದಿದ್ದೇವೆ ಗಂಗಾ. ನೋಡು ಸಂಘ, ಹಾ. ನೋಡ್ರಿ, ಆ ನಿಮ್ಮ ಜೀವನಗಳೇ ಫಲಪಣ್ಣನ ನೀವು ನಂಬಿದಿರಿ, ಹಾ. ಆದ್ರೆ ಅವನು ನೀವು ನಂಬಿದಂತ ಇಲ್ಲ. ಹಾ. ನಿಮಗ ಬಹಳ ಮೋಸ ಮಾಡಕ ನಿಂತಾನ ಹಾ. ಸಂಘ. ಬಹಳ ಹುಷಾರ್ಲಿರ್ಬೇಕ್ರಿ ಸಂಘ. ಏನೇ ಗಂಗಾ, ಹಾ ನೀ ನನ್ನ ಜೀವನದ ಬಾಳನ ಬಗ್ಗೆ ಹಾ ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ. ಹಾ ಹಾ ನೀ ನನ್ನ ಮಾರಿ ನೋಡಿ ಅಳಾಕ ಹೋಗ್ಬೇಡ ಹಾ ಹಾ ಗಂಗಾ. ನಾ ವಾರಕ್ಕೊಮ್ಮೆ ಆದ್ರೂ ನೀನ್ ಭೇಟಿ ಆಗಿ ಬರ್ತೀನಿ ಗಂಗಾ. ಹಾ ಹಾ ಈಗ ನಾ ಹೋಗಿ ಬರ್ತೀನಿ ಗಂಗಾ. ಹೋಗಿ ಬಿಡಾರ ಸಂಘ. ಹಾಗಾದ್ರೆ ನಿನ್ನ ಹಣೆ ಬೇರೆ ಇಲ್ಲಿದ್ದಾಗ ಅಷ್ಟೇ ಐತಿ ಸಂಘ. ಇವತ್ತಿಗೆ ನಿಮ್ದೆಲ್ಲ ತೀರ್ತು, ನೀನಾದ್ರೂ ಹೋಗುವಂತ ನಾವು ಗೆಳೆಯ ಸಂಗಣ್ಣ, ಹಿರಿಯ ಪಕ್ಷಿ ಬಸವಂತ ಕೂಡಿ ಈಗ ಕಡಿಬೇಕು ಇನ್ನೊಂದು ಕಡಿಬೇಕಂತ ಹೇಳಿ ಬಂಗಾರೂರಾಗ ಕೂಡಿ ನಿಂತಾರು. ಜಲ್ದಿ ಊರಿಗೆ ಹೋಗ ನಡಿ ಪಾಮಿತ್ರ. ಮಿತ್ರ ಇನ್ನೊಂದ್ ಸ್ವಲ್ಪ ಎಳೆ ಮಾಡ್ಯಾರ ಹೋಗೋಣ ನೋಡು ಪವಿತ್ರ. ಗೆಳೆಯ ಸಂಗಣ್ಣ, ನೀ ಬಂದರ ಬಿಡು ಬಿಟ್ರ ಬಿಡ, ನಾದ್ರೂ ಒಕ್ಕ ನೋಡು ಪಾಮಿತ್ರ. ಮಿತ್ರ ಹಾಗಾದ್ರೆ ಹೋಗೋಣ ನಡಿ ಪವಿತ್ರ. ಹೋಗ ನಡಿ ಪಾಮಿತ್ರ. ಗೆಳೆಯ ಸಂಗಣ್ಣ, ಏ ಗೆಳೆಯ ಸಂಗಣ್ಣ, ಹಾ ಒಂದ್ ಸ್ವಲ್ಪ ನೀರಾಡಿಕೆ ಆಗೈತಿ, ಇಲ್ಲಾದ್ರೂ ನೀರ್ ಕುಡಿದು ಬರ್ತೇನೆ ನೋಡು ಪಾಮಿತ್ರ. ಮಿತ್ರ ಬಳಗ ಹಾ ನನ್ನ ವೈರಿ ಒಳಗೆ ಹುಡುಕಾಡಕತ್ತಾರ. ಹಾ ಅದಕ್ಕ ನೀ ಬಹಳ ಜಲ್ದಿ ಬರ್ಬೇಕು ನೋಡು ಪಾಗೆಯ. ಆಯ್ತಲ್ಲಪ್ಪ ಗೆಳೆಯ. ಎಲ್ಲ ತಮ್ಮಯ್ಯ, ಏನು ಮಾಡುತ್ತಿರುವ್ರಿ? ಈ ಪಟ್ಟಿ ಸಂಘರ್ಷವನ್ನು ಹರಿದು ಏನೋ ತಮ್ಮಯ್ಯ, ಆ ಪಟ್ಟಿ ಸಂಘನಂತೂ ಕಡದು ಈ ಓಣಿನೊಳಗ ಪೊಲೀಸರು ಆದ್ರೂ ಬಹಳ ನಡೀರಿ. ಈ ಓಣಿ ಕರೆಮುಳು ಗುಡಿಗೆ ಹೋಗಿ ನಮಸ್ಕಾರ ಆದ್ರೂ ಮಾಡಿ ನಮ್ಮ ಊರಿನ ದುರ್ಗಮ್ಮನ ಗುಡಿಗೆ ಆದ್ರೂ ಹೋಗಿ ಕೊಡ್ರ ನೋಡ್ರಿ. ತಮ್ಮಯ್ಯ, ನೀ ಹೇಳಂಗೆ ಆ
जय जय ईश्वर पार्वती अनंत कोट ब्रह्मांड नायक श्री सद्गुरु बाबा महाराज की जय श्री सद्गुरु अधेश्वर महाराज की जय श्री जगन्नाथ गौरंबा माता की जय श्री सद्गुरु अप्पाश्वर महाराज की जगत गुरु मडिवाळेश्वर महाराज की जय सकल साधु संत महाराज जय जय शिव पार्वती शिवाराम महादेव सद्गुरुनाथ महाराज की जय समर्थ राजेश्वर महाराज